ನೋಡಿ, ನಮ್ಮ ತ್ರಿವೇಣಿ ಸಂಗಮ, ನಮ್ಮ ಕರ್ನಾಬೇರಿ, ಕಪಿಲ, ಸ್ಫಟಿಕ, ಈ ಮೂರು ಕೂಡ ಬಹಳ ಪವಿತ್ರವಾದಂಥ ಜಾಗ. ನನಗೆ ನಮ್ಮ ಪೂರ್ವಜರು ಈ ಜಾಗದಲ್ಲಿ ಮತ್ತು ಆ ತಾಲೂಕಿಗೆ ಸಂಬಂಧಪಟ್ಟಂತ ಟಿ ನರಸೀಪುರದ ಇದೆಯಲ್ಲ, ಮರಳದು ತಲಕಾಡ್ನಲ್ಲಿ ಗಂಗರದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ಅನೇಕರ ದಾಖಲೆಗಳಲ್ಲಿ ನಮ್ಮ ಪೂರ್ವಜರು ಕೂಡ ಅಲ್ಲಿಂದ ನಾಯಕತ್ವ ವಹಿಸಿದಂಥ ದಾಖಲೆಗಳು ಕೂಡ ನಮ್ಮಲ್ಲಿದೆ. ನಾನು ಹಿಂದೆ ಅದನ್ನ ಡೆವಲಪ್ಮೆಂಟ್ ಮಾಡಿಸ್ಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದ್ದೆ, ಬಟ್ ಮಾಡೋಕ್ಕಾಗಿಲ್ಲ. ಈಗ ಅದು ನಮ್ಮ ಅನೇಕ ಮಠಾಧೀಶರು, ಚುಂಚನಗಿರಿಯವರು, ಸುತ್ತೂರಿನವರು, ಬೇರೆಯವರೆಲ್ಲ ಸೇರಿ ಅದನ್ನ ಪರಂಪರೆಯನ್ನು ಸ್ವಲ್ಪ ಬೆಳೆಸ್ಕೊಂಡು ಬಂದಿದ್ದಾರೆ. ಇದು ಯಾವುದಕ್ಕೇನು ಕಡಿಮೆ ಇಲ್ಲ. ನಾನು ನಿನ್ನೆ ರಾತ್ರಿ 10:30-11 ಗಂಟೆಗೆ ನಾನು ಕೂಡ ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿದೆ. ನೀರು ಬಹಳ ಪವಿತ್ರವಾಗಿದೆ, ಇತಿಹಾಸ. ಸೊ ನಾವು ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೊಳ್ಬೇಕು. ಸೊ ಇದು ನಮ್ಮ ನಾಡಿನಲ್ಲೂ ಕೂಡ, ನಮ್ಮ ಭೂಮಿಲೂ ಕೂಡ ಇಂಥ ಒಂದು ಪವಿತ್ರವಾದಂಥ ಜಾಗ ಇರೋದು ನಮ್ಮೆಲ್ಲರ ಭಾಗ್ಯ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕನ್ನಡ ಕಲ್ಚರ್ ಅವರು, ಧಾರ್ಮಿಕ ದತ್ತಿಯವರು ಗಂಗಾ ಪೂಜೆಯನ್ನು ಪ್ರಾರಂಭ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಅಧಿಕಾರಿಗಳೆಲ್ಲ ಕೆಲಸ ಮಾಡಿದ್ದಾರೆ. ರಾತ್ರಿ 11 ಗಂಟೆಗೂ ಕೂಡ ಸುಮಾರು ಜನ ಎಲ್ಲ ಇದ್ರು. ಸೊ ಅದಕ್ಕೆ ಇದು ಬಿಗಿನಿಂಗ್. ಮಧ್ಯ ಕೋವಿಡ್ ಇರೋ ದೃಷ್ಟಿಯಿಂದ 5-6 ವರ್ಷ ಅವರು ನಡೆಸಿಲ್ಲ. ಈಗ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದಾರೆ, 3 ವರ್ಷಕ್ಕೆ ಒಂದ್ಸತಿಗಿಂತ. ಮುಂದಿನ ದಿನದಲ್ಲಿ ಸರ್ಕಾರ ಅದಕ್ಕೊಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತದೆ. ನಾನು ಕೂಡ ಕಾವೇರಿ ಆರತಿ ಬಗ್ಗೆ ನಮ್ದೊಂದು ಟೀಮ್ ಕಳಿಸಿಸ್ಬಿಟ್ಟು ಎಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಂಡಿದ್ದೀನಿ. ಈ ವರ್ಷ ಬಜೆಟಲ್ಲೋ ಇಲ್ಲಾಂದ್ರೆ ಬೋರ್ಡ್ನಲ್ಲೋ ಅದರಿಗೆ ಅಫಿಷಿಯಲ್ ಆಗಿ ಸೇರಿಸುವಂಥ ಕೆಲಸ ಮಾಡ್ತೀನಿ. ಇದು ಭಾಳ ಅವಶ್ಯಕತೆ ಇದೆ. ಯಾಕೆಂದರೆ ಸದ್ಯದಲ್ಲಿ ಕೂಡ ಒಂದು ವಿಶ್ವ ನೀರಿನ ಸೇವ್ ವಾಟರ್ ದಿನಾಚರಣೆ ಇದೆ. ನೆಕ್ಸ್ಟ್ ಮಂತು ಮಾರ್ಚ್ 22ನೇ ತಾರೀಕು. ಅದಕ್ಕೂ ಕೂಡ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಡ್ಬೇಕಾಗಿದೆ. ಬಟ್ ಇವತ್ತೇನು ನಮ್ಮ 3 ಜಾಗದಲ್ಲಿ, ನಮ್ಮ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ. ನಮ್ಮ ಜನರು, ನಾವೇನು ಎಲ್ಲರೂ ಕೂಡ ಪ್ರಯಾಗ್ಗೆ ಹೋಗುವಂಥ ಅವಶ್ಯಕತೆ ಏನಿಲ್ಲ. ಇದು ಪವಿತ್ರವಾದ, ಈಗ ಯಾವುದೇ ಶ್ಲೋಕ, ಯಾವುದೇ ಇತಿಹಾಸದಲ್ಲಿ ಪುರಾಣಗಳೆಲ್ಲ ನೀವು ನೋಡಿದ್ರೆ ಗಂಗೆ ಎಷ್ಟು ಪವಿತ್ರ ಇದೆಯೋ, ಗಂಗಾ ನದಿಗೆ, ಸರಸ್ವತಿ ನದಿಗೆ ಎಲ್ಲ ಇದೆಯೋ, ಯಮುನಾ ನದಿಗೆ ಅಷ್ಟೇ ಪವಿತ್ರತೆ ನಮ್ಮ ಕಾವೇರಿಗೂ ಇದೆ. ಸೊ ಅದರಿಂದ ಕಾವೇರಿಯ ಕೆಲವು ಭಾಗಗಳಿವು. ಸೊ ಅದಕ್ಕೆ ಎಲ್ಲ ಜನ ಇಲ್ಲಿ ನೀವು ಅಲ್ಲೋಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಬೇಡ, ಭಾಳ ಕಷ್ಟ ಇದೆ. ಎಲ್ಲ ಇಲ್ಲೇ ಬಂದು ತಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರಲ್ಲಿ ನನಗೂ ಕೂಡ ನಂಬಿಕೆ ಇದೆ. ಸೊ ಬಂದು ಎಲ್ಲ ವ್ಯವಸ್ಥೆನ ಈಗ ಪ್ರಾರಂಭ ಮಾಡಿದ್ದಾರೆ, ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ಕುಂಭಮೇಳಕ್ಕೆ ನನ್ನಿಂದ ಒಂದು ಶಕ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರೋತ್ಸಾಹವನ್ನು ಕೊಡಬೇಕಾದ್ದು ನಮ್ಮ ಸರ್ಕಾರದ ಧರ್ಮ. ಸೊ ಮುಖ್ಯಮಂತ್ರಿಗಳು ಕೂಡ ನಾನೇ ಹೋಗ್ಬೇಕು ಅಂತಿದ್ದೆ, ನನ್ನ ಖಾಲಿ ರೀತಿ ಆಗಿದೆ. ಸೊ ಡಿಕೆ ಬಾ, ನೀನು ಮಿಸ್ ಮಾಡ್ಬೇಡ ಅಂತೇಳಿ ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮುಗಿಸ್ಕೊಂಡು ನನಗೆ ಅಲ್ಲೇನು ಮುಳುಗದ ಅನುಭವ ಐತಲ್ಲ, ಇಲ್ಲಿ ಪ್ರಯಾಗರಾಜಲ್ಲಿ ಅಲ್ಲೇ ನಾನು ಮುಳುಗ ಅನುಭವ ಇತ್ತೋ ಅದೇ ರೀತಿ ಅನುಭವ ಆಯಿತು. ನೀರು ಮಾತ್ರ ಬಹಳ ಪರಿಶುದ್ಧವಾಗಿದೆ ಇಲ್ಲಿ.